ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಪಾರ್ಟ್ 2 ಬನ್ನೇರುಘಟ್ಟ ಜೈವಿಕ ಉದ್ಯಾನದ ವಿಡಿಯೋ ಪಾರ್ಟ್ 2ನ ನಾವು ನೋಡಬಹುದು. ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಪ್ರಾಣಿಗಳನ್ನು ನೋಡಿದೆ ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ನಾವು ಪಾರ್ಟ್ 1ನಲ್ಲಿ ಜಿಂಕೆನ ನೋಡಿದ್ವಿ. ಇವಾಗ ನೋಡಿ ಆನೆಗಳು. ಇದಕ್ಕೆ ಫುಡ್ ಹಾಕಲಿಕ್ಕೆ ಎಲ್ಲ ಮಾವುತ ಆ ಥರ ಎಲ್ಲ ಇದಕ್ಕೆ ಟ್ರೈನ್ ಎಲ್ಲ ಮಾಡಿರ್ತಾರೆ. ಅವರೆಲ್ಲ ಇದ್ದಾರೆ. ಕೆಲವನ್ನ ಕಟ್ ಹಾಕಿದ್ದಾರೆ. ಚಿಕ್ಕ ಮರಿಗಳನ್ನು ನೋಡ್ಬೋದು. ಎಷ್ಟು ಆರಾಮಾಗಿ ಅನ್ಯೋನ್ಯತೆಯಿಂದ ಇದ್ದಾವೆ ಎಲ್ಲ ಅಂತ. ಅವಕ್ಕೆ ಕೋಪ ಬಂತು ಅಂತ ಅಂದರೆ ಮಾತ್ರ ಬಿಡೋದಿಲ್ಲ. ಎಷ್ಟು ಕ್ಯೂಟಾಗಿ ಎಷ್ಟು ನೇಚರ್ ನೋಡಿ ಹೇಗಿದೆ. ಆ ನದಿ, ಬೆಟ್ಟ, ಕಾಡು, ಮರ, ಆನೆ ಸೂಪರಾಗಿದೆ. ಯಾರಿಗೆಲ್ಲ ನೇಚರ್ ಇಷ್ಟ ಆಗುತ್ತೆ, ಪ್ರಾಣಿ ಇಷ್ಟ ಆಗುತ್ತೆ ಅವರೆಲ್ಲ ಒಂದ್ಸಲ ನೀವು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಅಂದರೆ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಶೇಕ್ ಆಗ್ತಾಯಿತ್ತು ಬಸ್. ಅವರು ನಿಲ್ಲಿಸಿದಾಗ ಮಾತ್ರ ನಾವು ವಿಡಿಯೋ ಮಾಡಬೇಕಾಗುತ್ತೆ. ಸಡನ್ನಾಗಿ ಅವ್ರು ಕೆಲವೊಂದು ಸಲ ಹೊರಟೋಗಿರ್ತಾರೆ. ಸೊ ಆದಷ್ಟು ಮೊಬೈಲನ್ನು ಆನಲ್ಲೇ ಇಟ್ಕೊಂಡಿರಿ. ಕ್ಯಾಮ್ರಾ ಕೂಡ ಆನಲ್ಲಿ ಇದ್ರೇ ಬೆಟರ್ ಅಂತ ಅನಿಸುತ್ತೆ. ನೋಡಿ ಯಾವ ಥರ ಕಟ್ಟಾಕಿದ್ದಾರೆ ಅಂತ ಕೆಲವು ಆನೆಗಳನ್ನು. ಅದ್ರ ದಂತ ನೋಡಿ ಹೇಗಿದೆ ಅಂತ. ನಾವು ಇದನ್ನೆಲ್ಲ ನೋಡ್ತಾ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಮ್ಮ ಮೇಲೆ ಡಿಪೆಂಡ್ ಇರೋದಿಲ್ಲ. ಡ್ರೈವರ್ ಅಂದರೆ ಸಫಾರಿ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅವರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ನಾವು ನೋಡಬೇಕಾಗುತ್ತೆ. ಏಕೆಂದರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲಿ ಪ್ರಾಣಿಗಳು ಬಂದಿರುತ್ತೆ, ಯಾವ ಕಡೆ ಇದೆ ಅಂತ ಅವರು ಗೈಡ್ ಮಾಡ್ತಾ ಇರ್ತಾರೆ. ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ, ಯಾಕೆಂತಂದರೆ ನನಗೆ ಕೋಲ್ಡ್ ಹೋಗ್ತಾನೇ ಇಲ್ಲ. ಸೊ ಅದರಿಂದ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ. ನೋಡಿ ಈ ಪುಟ್ಟ ಆನೆ ಎಷ್ಟು ಆರಾಮಾಗಿ ತಿನ್ಕೋತ ನಮ್ಮನ್ನು ನೋಡ್ತಾ ಇದೆ. ಅಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಅವ್ರ ಜಾಗ ಆರಾಮಾಗಿದ್ದಾರೆ. ಯಾರ್ದು ಟೆನ್ಷನ್ ಇಲ್ಲ ಅಂತ ಅನಿಸುತ್ತೆ. ಆ ಥರ ಅನಿಸುತ್ತೆ ಕಾಡಲ್ಲಿ ಈ ಈ ಆನೆಗಳನ್ನು ನೋಡ್ತಾ ಇದ್ದರೆ, ಈ ವಾತಾವರಣ ನೋಡ್ತಾ ಇದ್ದರೆ ನಮ್ಗೆ ಯಾಕೆ ಈ ಥರ ಲೈಫ್ ಇಲ್ಲ ಅಂತ ಅನಿಸುತ್ತೆ. ಸೊ ನಿಮಗೂ ಹೀಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂಚೆ ನಮಗೆ ಇದು ಕಾಸ್ಟ್ಲಿ ಅಂತ ಅನ್ನಿಸ್ತು, ಅಷ್ಟೊಂದು ವರ್ತ್ ಇಲ್ಲ ಅಂತ ಅನ್ನಿಸ್ತು. ಮುಂದೆ ಹೋಗ್ತಾ ಹೋಗ್ತಾ ಓಕೆ ವರ್ತ್ ಇದೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಹೋಗ್ತಾ ಆನ್ ದಿ ವೇಯಲ್ಲಿ ಕಾಡಲ್ಲಿ ಹೋಗ್ತಾ ನಾವು ನೋಡೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕರಡಿ ನೋಡಿ ಹೇಗಿದೆ ಅಂತ. ಅಲ್ಲಿ ಇಲ್ಲಿ ಫುಡ್ ಕೂಡ ಹಾಕಿರ್ತಾರೆ ಕರಡಿಗೆ. ಆರಾಮಾಗಿ ರೋಡಲ್ಲೇ ಕೂಡ ಮಲಗಿರ್ತವೆ ಕೆಲವು ಕರಡಿಗಳು. ಅದ್ರ ನೈಲ್ಸ್ ಕೂಡ ತುಂಬಾ ಶಾರ್ಪ್ ಆಗಿದೆ. ನಾನು ನೋಡಿದೆ ಬಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಅಷ್ಟೊಂದು ಆಗಲಿಲ್ಲ. ಬಟ್ ನನಗೆ ಅಷ್ಟೊಂದಾಗಿ ಎಲ್ಲೂ ಕೂಡ ಪ್ಲ್ಯಾಸ್ಟಿಕ್ಕು ಎಲ್ಲೂ ಕಾಣಿಸ್ಲಿಲ್ಲ. ಅಂದರೆ ಮನುಷ್ಯ ಜಾಸ್ತಿ ಇಲ್ಲಿ ಓಡಾಡೋದೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಮನುಷ್ಯ ಎಲ್ಲಿರುತ್ತೋ ಅಲ್ಲಿ ಆಲ್ಮೋಸ್ಟ್ ಗಲೀಜಿರುತ್ತೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ಸ್ವಚ್ಛಂದವಾಗಿ ಕಾಣಿಸ್ತಿದೆ ಅಂತ ಈ ಕಾಡು. ಬೇಸಿಗೆಗಾಲದಲ್ಲಿ ಈ ಥರ ಇದೆ. ಮಳೆಗಾಲ ಬಂದರೆ ಮೇ ಬಿ ಕಾಡು ಅಂದರೆ ಮರ ಗಿಡ ಎಲ್ಲ ಸ್ವಲ್ಪ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅನಿಸುತ್ತೆ. ಆವಾಗ ಸೇಫ್ ಅಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡೋದು ಇನ್ನೂ ತುಂಬ ಸಖತ್ತಾಗಿ ಫೀಲ್ ಕೊಡುತ್ತೆ. ಕೆಲವರಿಗೆ ವಿಡಿಯೋ ನೋಡ್ತಾ ಇರೋರಿಗೆ ಇದು ಬೋರ್ ಅನ್ನಿಸ್ಬೋದು. ಬಟ್ ನನಗೆ ನೇಚರ್ ಅಂದರೆ ತುಂಬ ನ್ಯಾಚುರಲಾಗಿ ಕಾಣಿಸೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಲಾಂಗ್ ವಿಡಿಯೋನ ಬರೀ ನೇಚರ್ದೇ ತೆಗಿತಾ ಇದ್ದೀನಿ. ಆವಾಗವಾಗ ಈ ನೇಚರ್ನ ನೋಡ್ತಾ ಇದ್ದರೆ ಕಣ್ಣಿಗೆ ಏನೋ ಒಂಥರ ತೃಪ್ತಿ ಕೊಡುತ್ತೆ. ನೇಚರ್ ಜೊತೆ ಯಾವಾಗಲೂ ನಾನು ಕನೆಕ್ಟ್ ಇರ್ತೀನಿ ಅಂತ ಒಂದು ಫೀಲ್ ಆಗ್ತಾ ಇರುತ್ತೆ. ಇದೇ ಥರ ನಿಮಗೂ ಅನಿಸಿದ್ರೆ ಮರಿದೇನೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನೋಡಿ ಯಾರು ಬರ್ತಾರೆ ಅಂತ. ಮೇ ಬಿ ಟೈಗರ್ ಅನಿಸುತ್ತೆ. ಹೌದು ಟೈಗರ್. ಅವರು ಕಾಣಿಸ್ತಾನೇ ಇರಲಿಲ್ಲ. ಆ ಕಡೆ ಈ ಕಡೆ ಇದ್ದರು. ನೆಕ್ಸ್ಟು ಚೆನ್ನಾಗಿ ಕಾಣಿಸಿದ್ರು. ಇವಾಗ ಜಸ್ಟ್ ನಿಮಗೆ ಕಾಣಿಸ್ತಾ ಇಲ್ಲ.
ನೆಕ್ಸ್ಟ್ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅವರು ಕಾಣಿಸ್ತಾರೆ ನೋಡಿ. ನೋಡಿ ಅವ್ರ ವಾಕಿಂಗ್ ಸ್ಟೈಲು ಹೇಗಿದೆ ಅಂತ ನನಗಂತೂ ಆಲ್ಮೋಸ್ಟು ನಿಜನೇನಾ ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ನಾನು ಟೈಗರ್ನ ನೋಡಿದ್ದು, ತುಂಬಾ ಖುಷಿ ಆಯಿತು. ಅದ್ರ ಚರ್ಮ ಹೇಗಿದೆ ಅಂತ ಅಂದರೆ ತುಂಬ ವೆಲ್ವೆಟ್ ಸಾಫ್ಟ್ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇವಾಗ ಸ್ವೆಟರ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲಿ ಕೂಡ ಇದೇ ಥರ ಪ್ರಿಂಟ್ ಮಾಡಿರ್ತಾರೆ. ಸೊ ಅದೇ ಥರ ಪ್ರಿಂಟ್ ಮಾಡಿದಾರೇನೋ ಅಂತ ಅನ್ನಿಸ್ತಾ ಇತ್ತು. ಕೆಲವು ತುಂಬಾ ಕ್ರೂಯಲ್ಲಾಗಿ ಆಡ್ತಾಯಿದ್ವು, ಅಂದರೆ ಅವರವರೇ ಜಗಳ ಕೂಡ ಆಡ್ಕೊತಾ ಇದ್ದರು. ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಕ್ಯಾಮ್ರಾ ಅಷ್ಟೊಂದು ಕ್ವಾಲಿಟಿ ಇಲ್ವಲ್ಲ, ಸೊ ದೂರದಿಂದ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ. ಲಯನ್ ಕೂತ್ಕೊಂಡಿದೆ. ಇದು ತುಂಬಾ ಒಂದು ಏಜ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಪಾಪ ಅದು ಆರಾಮಾಗಿ ಕೂತ್ಕೊಂಡಿತ್ತು. ಹಾಗೆ ಲಯನ್ನ ನೋಡ್ಕೊತಾ ಹೋಗ್ತಾ ಇರಬೇಕಾದ್ರೆ ನೋಡಿ ಯಾವ ಥರ ಅದು ಅಟ್ಯಾಕ್ ಮಾಡ್ತಿದೆ ಅಂತ. ಆ ಕಡೆ ಈ ಕಡೆ ಓಡಾಡಿಕೊಂಡು ಅವರವರೇ ಆಟ ಆಡ್ತಿದ್ದಾರೆ ಅಥವಾ ಕೋಪ ಮಾಡ್ಕೊತಿದ್ದಾರೋ ಗೊತ್ತಿಲ್ಲ, ಬಟ್ ಮೇ ಬಿ ಆ ಥರ ಹೋಗ್ತಾಯಿದ್ರು. ಸೊ ಬಸ್ಸಲ್ಲಿ ಕೂಡ ಕಿರ್ಚಾಡ್ತಾಯಿದ್ರು. ಸೊ ಕಿರ್ಚಾಡಬಾರ್ದು ಅಂತ ಡ್ರೈವರ್ ಹೇಳ್ತಾಯಿದ್ರು. ಇಲ್ಲಿ ಒಂದು ಟೈಗರ್ ಆರಾಮಾಗಿ ಮಲ್ಕೊಂಡಿತ್ತು. ಅದನ್ನು ಕ್ಯಾಪ್ಚರ್ ಮಾಡ್ಕೊತ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. 1 ಅವರ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಈ ರೀತಿ ಗೇಟ್ ಇರುತ್ತೆ, ಅಂದರೆ ಲಯನ್ಸಿಗೆ ಸಪ್ರೇಟು, ಟೈಗರ್ಗೆ ಸಪ್ರೇಟು, ಈ ಥರ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಅವ್ರಿಗೂ ಕೂಡ ತುಂಬಾ ಪ್ರೊಟೆಕ್ಷನ್ ಆಗಿ ಅಲ್ಲಿ ಇಟ್ಟಿರ್ತಾರೆ. ಈ ಥರ ನೋಡಿ, ಈ ಥರ ಎಲ್ಲ ಪಂಜರ ಥರ ಮಾಡಿ ಅವ್ರನ್ನ ಇಟ್ಟಿದ್ದಾರೆ. ನಮಗೆ ಯಾವ್ಯಾವ ಪ್ರಾಣಿಗಳು ಸಿಕ್ಕಿದ್ವೋ ಆ ರೋಡಲ್ಲಿ ನಾನು ಕವರ್ ಮಾಡಿದ್ದೀನಿ. ಅಷ್ಟು ಪ್ರಾಣಿಗಳನ್ನ ವೀಡಿಯೋಗಳನ್ನ ಆದಷ್ಟು ತೆಗ್ದಿದ್ದೀನಿ. ಅಂದರೆ ನಮ್ಮ ಬಸ್ಸಲ್ಲೂ ಕೂಡ ಫುಲ್ಲು ಜಾಲರ ಟೈಪು ಹಾಕಿರ್ತಾರೆ, ಅದರಿಂದ ನಾನು ವೀಡಿಯೋ ಮಾಡಿ ಹಾಕಿರೋದು. ನೋಡಿ ಲಯನ್ ಹೆಂಗಿದೆ ಅಂತ ಇದನ್ನು ನೋಡಿದ ತಕ್ಷಣ ವಾವ್ ಅನ್ನಿಸ್ತು. ನಾವೆಲ್ಲ ಬುಕ್ಕಲ್ಲಿ ನೋಡಿರ್ತೀವಿ ಅಥವಾ ಮೊಬೈಲು ವೀಡಿಯೋ ಅಥವಾ ಟಿ ವಿ ಇಲ್ಲಿ ನೋಡಿರ್ತೀನಿ. ಡೈರೆಕ್ಟಾಗಿ ನೋಡಿ ನನಗಂತೂ ತುಂಬಾ ಕ್ಯೂಟ್ ಅನ್ನಿಸ್ತು. ಅದ್ರ ಹೇರ್ಸ್ ಎಲ್ಲ ಅನ್ನಿಸ್ತು, ಬಟ್ ತುಂಬಾ ಡೇಂಜರ್ ಕೂಡ ಅದು. ಬಟ್ ನಾನು ಕೂತ್ಕೊಂಡಿರೋ ಸೀಟ್ ಪಕ್ಕನೇ ಅದು ಕೂತ್ಕೊಂಡಿತ್ತು, ಅಂದರೆ ಬಸ್ ಪಕ್ಕನೇ ಕೂತ್ಕೊಂಡಿರೋದ್ರಿಂದ ನನಗೆ ಆರಾಮಾಗಿ ನಾನು ತಕ್ಕೊಳ್ಳಿಕ್ಕೆ ಯೂಸ್ ಆಯಿತು. ಸೊ ಅದನ್ನು ನೋಡ್ಕೊತ ನಾವು ಹಾಗೆ ನಮ್ಮ ಪಯಣನ ಮುಗಿಸಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.